ಇವತ್ತು ಫ್ರೈಡೇ, ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ರಜೆ ಆಗಿಬಿಟ್ಟು ನಮಾಜೆಲ್ಲ ಆದಮೇಲೆ ಸ್ವಲ್ಪ ಎಲ್ಲನ ಸುತ್ತಾಡ್ಕೊಂಡು ಹೋಗೋಣ ಅಂತ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಬಟ್ ಏನನ್ನ ತೊಗೊಂಡು ಹೋಗೋಣ ಅಂತ ನೋಡಿದಲ್ಲಿ ಬೇಕರಿ ಹತ್ರ ಬಂದೆ. ಬೇಕರಿ ಹತ್ರ ಬಂದು ಅವನೊಂದು ನಿಪ್ಪಟ್ಟು ತೊಗೊಂಡ. ಓಕೆ, ಅವ್ನು ನಿಪ್ಪಟ್ಟು ತೊಗೊಂಡು ಮುಂದೆ ನಾನೆಲ್ಲ ಮೊಟ್ಟೆ ಪಪ್ಸ್ ಮತ್ತು ಮೌಂಟೇನ್ ಡ್ಯೂ ತೊಗೊಂಡು ಸುತ್ತಾಡೋಣ ಅಂತ ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಸರ್ರ ಅಂತ ನಮ್ಮ ತೋಟ ಹತ್ರ ಹೊಡೆದ್ವಿ. ತೋಟ ಹತ್ರ ಹೋಗ್ತಾಯಿದ್ರೆ ಕ್ಲೈಮೇಟ್ ಆದರೂ ತುಂಬ ಚೆನ್ನಾಗಿದೆ. ಮತ್ತು ರೋಡಿಂದ ಮಟ್ಟಿ ರೋಡ್ ಬಂದುಬಿಟ್ಟು ಗಾಡಿಯಲ್ಲಿ ಸ್ವಲ್ಪ ಆರಾಮಾಗಿ ಹೋಗೋ ಜಿಂಕೆ ಮತ್ತು ಹಾವೆಲ್ಲ ತುಂಬ ಇರುತ್ತೆ. ನಮ್ಮೂರು ಸೈಡ್ ಅಂದರೆ ತುಂಬ ಐತೆ. ನಮ್ಮೂರು ಯಾವುದಂದರೆ ಕುರುಡುಮಲೆ. ತುಂಬ ಜನ ಕುರುಡುಮಲೆ ಗೊತ್ತಿರುತ್ತೆ. ನಮ್ಮೂರದಲ್ಲಿ ದೊಡ್ಡ ಗಣೇಶ ಐತೆ, ಎಲ್ರಿಗೂ ಗೊತ್ತಿರುತ್ತೆ. ಮತ್ತು ಅಲ್ಲಿಂದ ಸ್ವಲ್ಪ ದೂರ ಇತ್ತು. ಬಾ ಅಂತ ಕೂತ್ಕೊಂಡು ನಾನು ನನ್ನ ಫ್ರೆಂಡು, ಅವನು ಯಾವಾಗ ನೋಡಿದ್ರು ಮೊಟ್ಟೆ ಪಪ್ಸ್ ತಿನ್ನೋದು. ಅವನು ಯಾವಾಗ ನೋಡಿದ್ರು ಮೊಟ್ಟೆ ಪಪ್ಸ್ ತಿಂತಾ ಇರ್ತಾನೆ. ಮೊಟ್ಟೆ ಪಪ್ಸ್ ಮತ್ತು ಮೌಂಟೇನ್ ಡ್ಯೂ ತಿನ್ಕೊಂಡು ನೋಡ್ತಾಯಿದ್ರೆ ಕ್ಲೈಮೇಟು ಏನೋ ಮಳೆ ಬೀಳ್ದಂಗೆ ಇತ್ತು ಕ್ಲೈಮೇಟು. ಏನು ಮಾಡೋಣ ಅಂತ ಮತ್ತು ಅಲ್ಲಿ ಬಂದ್ವಿ. ಅಲ್ಲಿ ನೋಡಿದ್ರೆ ತುಂಬ ದಿನ ಆಗಿತ್ತು ಅದೆಲ್ಲ ತಿಂದು. ತುಂಬ ದಿನ ಆದಮೇಲೆ ರಜೆ ಹಾಕಿದ್ವಿ. ಸ್ವಲ್ಪ ಕವರೆಲ್ಲ ತೊಗೊಂಡು ಮತ್ತು ಕಾಜು ಎಲ್ಲ ಇತ್ತು. ಕಾಜು ಎಲ್ಲ ಸ್ವಲ್ಪ ತೊಗೊಂಡು ಅದೆಲ್ಲ ಸ್ವಲ್ಪ ಅಲ್ಲೇ ಅರ್ಧ ತಿನ್ಕೊಂಡ್ವಿ. ತಿನ್ಕೊಂಡು ಅಲ್ಲಿ ಇಟ್ಬಿಟ್ಟು ಸಖತ್ತಾಗಿತ್ತು. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಮತ್ತು ಕಾಜು ಎಲ್ಲ ತುಂಬ ಕಾಜು ಒಂದು 30-40 ಸಿಕ್ಕಿದ್ದಿತ್ತು. ಅದು ಸೆಕೆಂಡ್ ಕವರು. ಫಸ್ಟ್ ಕವರ್ ಗಾಡಿಯಲ್ಲಿತ್ತು. ಬಾಬಾ ಏನು ಗುರು ಟೇಸ್ಟ್ ಏನಿರುತ್ತೆ. ಕ್ಲೈಮೇಟ್ ಆದರೂ ತುಂಬ ಚೆನ್ನಾಗಿದೆ. ಸಖತ್ ಕ್ಲೈಮೇಟು. ಹಳ್ಳಿ ಸೈಡ್ ಕ್ಲೈಮೇಟ್ ಅಂದರೆ ಕ್ಲೈಮೇಟೇ ಇರುತ್ತೆ. ಮತ್ತು ಇದು ಸ್ವಲ್ಪ ಬಂಡೆ ಹೊಡಿತಾರೆ. ತುಂಬ ಜನ ನೋಡಿರ್ತಾರೆ ಬಂಡೆ ಹೆಂಗೆ ಹೊಡಿತಾರಂತ. ಜಿಂಕೆ ಬಂದಿತ್ತು. ಜಿಂಕೆ ನಾನು ನೋಡ್ತೀನಿ, ನಾವು ಬಾ ನಿನ್ನ ಗಾಡಿ ಎತ್ಕೊಂಡು ಬಾ ಅಂತ ನೋಡಿದೆ. ಜಿಂಕೆನೂ ಹೊಟ್ಟೋಯ್ತು. ನಾನು ಸ್ವಲ್ಪ ಗಾಡಿ ತೊಗೊಂಡು ಬಂದು ಅಲ್ಲಿ ನೋಡಿದೆ. ಇನ್ನೊಂದು ಪ್ಲೇಸ್ ಹತ್ರ ಬಂದು ನೋಡಿದೆ ಕಾಜು. ಬಾಬಾ ಕಾಜು ಮತ್ತು ಮಾವಿನಕಾಯಿ ಎಷ್ಟಿತ್ತು ಗೊತ್ತಾ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಫನಸ್ ಅಂತೀವಿ. ಅದು ಕನ್ನಡದಲ್ಲಿ ಏನು ಹೇಳ್ತಾರೋ ನನಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರತ್ತೆ ಹೇಳಿ, ಏನು ಫನಸ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರಂತ. ಇದು ಫನಸ್. ನಾನು ನನ್ನ ಫ್ರೆಂಡ್ ಒಂದು 2 ತೊಗೊಂಡು ಮನೆಗೆ ಹೋಗೋಣ ಅಂತ ನೋಡಿದ್ರೆ ತುಂಬ ದೊಡ್ಡ ಇತ್ತು ಫನಸ್ಸು. ಅಲ್ಲಿಂದ ತೊಗೊಂಡು ಹೋಗೋಣ ಮನೆಗೆ ಹೋಗೋಣ ಅಂತ ಸ್ವಲ್ಪ ಬೇಗ ಬಂದ್ಬಿಟ್ಟೆ. ಏನಕ್ಕಂದರೆ ಸ್ವಲ್ಪ ಕ್ಲೈಮೇಟ್ ಆದರೂ ಏನೋ ಮಳೆ ಬೀಳುತ್ತೆ ಅಂತ ಚಾನ್ಸಸ್ ಇತ್ತು. ನೋಡಿಕೊಂಡು ಹೋಗೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.